ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ನಿಮ್ಮ ನೇತ್ರಾವತಿ. ನಾನಂತೂ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ನನ್ನ ಮಗಳು ಮಲಗಿದ್ದಾಳೆ. ನಾನು ಮೊನ್ನೆ ಹಾಕಿರೋ ಗೋಲ್ಡ್ ಕಲೆಕ್ಷನ್ಗಂತೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ತುಂಬಾ ಖುಷಿ ಆಯಿತು ನನಗೆ ಆ ವಿಡಿಯೋ ನೋಡಿಬಿಟ್ಟು. ತುಂಬಾ ಸಪೋರ್ಟ್ ಮಾಡಿದ್ದೀರಾ ನನಗೆ. ಅದಕ್ಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ ಬಳಕ ಯಾವ ಥರ ತೊಗೋಬೇಕು ಏನು ಅಂತ ಎಲ್ರಿಗೂ ಅದೊಂದು ಡ್ರೀಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮಾಂಗಲ್ಯ ಸರದೊಂದು ಡ್ರೀಮ್ ಅಂತಲೇ ಹೇಳ್ಬೋದು. ನಾನಂತೂ ಇಷ್ಟು ಅಂದ್ಕೊಂಡಿದ್ವಿ ಅಂದರೆ ತೊಗೊಳಕ್ಕಾಗಲ್ವೇನೋ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ವಿ. ಆದರೆ ತುಂಬಾ ಕಷ್ಟಪಟ್ವಿ ನಾವು ಆವಾಗಿನ ಟೈಮಲ್ಲಿ. ನಾವು ಯಾವ ಥರ ತೊಗೋಬೇಕು ಏನು, ಅಂಗಡಿಗೆ ಹೋಗ್ತಾ ಇದ್ವಿ, ರೇಟ್ ಕಳ್ತಾ ಇದ್ವಿ, ಬರ್ತಾ ಇದ್ವಿ. ಅವಾಗ ಅದೇ ನಮ್ಗೆ ದೊಡ್ಡದಾಗಿತ್ತು. ಅವಾಗ ಇನ್ನೂ ರೇಟ್ ಕಡಿಮೆ ಇತ್ತು, ಅವಾಗ ಅದೇ ದೊಡ್ಡದಾಗಿತ್ತು. ಇವಾಗ ನೋಡಿಬಿಟ್ರೆ ನಾವು ತೊಗೊಂಡಿದ್ದು ಏನೂ ಅಲ್ಲ ಬಿಡು ಅವಾಗ ಅಂತ ಅನಿಸ್ಬಿಡುತ್ತೆ. ಅಷ್ಟು ರೇಟ್ ಅಂತೂ ಇತ್ತು ಅವಾಗ, ಅಷ್ಟು ಕಡಿಮೆ ಅಂತೂ ಇತ್ತು. ಆದರೆ ನಮ್ಗೆ ಅವತ್ತು ಆವಾಗಿನ ಕಡಿಮೆ ಸಂಬಳಕ್ಕೆ ಅದೇ ದೊಡ್ಡದು. ನಮಗೆ ಬೆಂಗಳೂರಲ್ಲಿ ಕಡಿಮೆ ಸಂಬಳ ಇರುತ್ತೆ, ಅದನ್ನು ತೊಗೊಳ್ಬೇಕು ಅಂದರೆ ಅದೇ ದೊಡ್ಡದಾಗಿಬಿಟ್ಟಿರುತ್ತೆ. ನಾವು ಕೂಡ ಹಾಗೆ ಹೋಗೋದು ಬ್ಯಾಂಕಲ್ಲಿ, ಗೋಲ್ಡ್ ಶಾಪಲ್ಲಿ ಕೇಳೋದು, ವಿಚಾರಿಸೋದು, ಈ ಗೋಲ್ಡ್ ಇಷ್ಟ ಆಯಿತು ಆದರೆ ಸುಮ್ಮನೆ ಬರ್ತಾಯಿದ್ವಿ. ಯಾಕಂದರೆ ಅಷ್ಟು ಅಮೌಂಟ್ ಇರಲಿಲ್ವಲ್ಲ. ದುಡ್ಡು ಅಂತೂ ಅಮೌಂಟ್ ಕೊಟ್ಟೇ ತೊಗೋಬೇಕು ಅಂತ ಏನೂ ಇಲ್ಲ. ಅಮೌಂಟು ನಮಗಂತೂ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು ಅವಾಗ. ಇಷ್ಟೊಂದು ಅಮೌಂಟ್ ಜೋಡಿಸ್ತೇವ, ನಮ್ಮ ಕೈಲಿ ಆಗುತ್ತಾ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಆದರೆ ಕಡಿಮೆ ಸಂಬಳದಲ್ಲಿ ಇರ್ತೀರಾ, ಯಾವ ಥರ ತೊಗೋಬೇಕು ಏನು ಅಂತ ಹೇಳಿ ಗೊತ್ತಿರಲ್ವಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಒಂದು ಹೆಣ್ಮಕ್ಳು ಅಂದ ಬಳಿಕ ಅದೊಂದು ಆಸೆ ಇದ್ದೇ ಇರುತ್ತೆ, ಯಾವ ಥರ ಈಡೇರಿಸ್ಕೋಬೇಕು ಅಂತಲೂ ಹೇಳ್ತಾ ಇದ್ದೀನಿ ನಾನು. ಏನೋ 1-2 ತೊಲೆ ಯಂತ್ರನೂ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಅದೇನು ಇದು ಇಲ್ಲ. 2 ತೊಲೆ ಯಂತ್ರ ಹಿಡಿದು 4 ತೊಲೆ. ನಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ 2-3 ತೊಲೆ ಇಷ್ಟೇ ನಮ್ಗೆ ತೊಗೊಳಕ್ಕಾಗೋದು. ಜಾಸ್ತಿ ಅಂತೂ ತೊಗೊಳಕ್ಕಾಗಲ್ಲ. ಅದಕ್ಕೆ ಯಾವ ಥರ ತೊಗೋಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ. ಕಡಿಮೆ ಸಂಬಳ ಇರುತ್ತಲ್ವ, ಬೆಂಗಳೂರಲ್ಲಿ ಇರ್ತೀರಾ, ಕಡಿಮೆ ಸಂಬಳ ಇರುತ್ತೆ, ಮನೆ ಬಾಡಿಗೆ ಅಂತ ಇರುತ್ತೆ, ಎಲ್ಲಕ್ಕೆ ಖರ್ಚು ತೆಗೆದ್ಬಿಟ್ಟು ಜಾಸ್ತಿ ಇದಕ್ಕೆ ಅಂತ ನಾವು ಖರ್ಚು ಮಾಡಬಾರ್ದು ಫ್ರೆಂಡ್ಸ್. ಒಂದು ಡಬ್ಬ ತೊಗೊಂಡು ಅದರಲ್ಲಿ ಇದಕ್ಕೆ ಅಂತ, ಅದೊಂದು ನಮ್ಮ ತಲೆಯಲ್ಲಿ ಫಿಕ್ಸ್ ಆಗಿರಬೇಕು. ಇದಕ್ಕೆ ಅಂತ ಹೇಳ್ಬಿಟ್ಟು ನೀವು ದಿನ ಎಷ್ಟು ಉಳಿಸ್ತೀರೋ ಅಷ್ಟೇ ಅದಕ್ಕೆ ಅಮೌಂಟ್ ಹಾಕಿ ಆ ಡಬ್ಬದಲ್ಲಿ ಹಾಕಿಟ್ಬಿಡಿ. ಹಾಕಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡಿ. ಸೇವ್ ಆದಮೇಲೆ 1 ಲ್ಯಾಕ್ ಆಯಿತಾ, 2 ಲ್ಯಾಕ್ ಆಯಿತಾ, 2 ಲ್ಯಾಕ್ ಅಂತೂ ಆಗೋಕ್ಕಾಗಲ್ಲ. 1 ಲ್ಯಾಕ್ ಆಯ್ತು ಅಂದ ಬಳಕೆ 1 ಲ್ಯಾಕ್ ಆಯ್ತು ಅನ್ನತ್ಲೆ ಮತ್ತು ಅದು EMI ಮೂಲಕ ಕೊಡ್ತಾರೆ ಇಲ್ಲಿ ಬ್ಯಾಂಕಲ್ಲಿ. ಇಲ್ಲಿ ಕೊಡ್ತಾರೆ, ಬೆಂಗಳೂರಲ್ಲಿ ಕೊಡ್ತಾರೆ. ತಿಂಗಳಿಗೆ ಇಷ್ಟು ಕಟ್ಕೊತ ಹೋದರೆ ನಾವು ಕೂಡ ಹಾಗೆ ಮಾಡಿದ್ದು. ಆವಾಗ ನಾವು ಲೋನ್ ಹಾಕಿನೇ ತೊಗೊಂಡಿರೋದು. ಇನ್ನೂ ಕಟ್ತಾಯಿದ್ದೀವಿ ನಾವು ಲೋನು. ಇವಾಗ ಇನ್ನೇನು ಭಾಳ ದಿನ ಇಲ್ಲ, ಇನ್ನೊಂದು ಸ್ವಲ್ಪ ದಿನ ಕಟ್ಟಿದರೆ ಕ್ಲೋಸ್ ಆಯಿತು. ತುಂಬಾ ಖುಷಿ ಆಯಿತು ನಮಗೂ ಕೂಡ. ಈ ಥರ ಲೋನ್ ಮಾಡಿಕೊಂಡು ತೊಗೊಳ್ಬೇಕು. ಅದೇ ನಾವು ದುಡ್ಡು ಅಮೌಂಟ್ ಇಟ್ಟು ತೊಗೊಳಕ್ಕೆ ಹೋಗ್ತೀವಿ ಅಂದರೆ ಆಗಲ್ಲ. ಅದು ಏನೋ ಬಂದುಬಿಡುತ್ತೆ, ಏನಕ್ಕೋ ಬೆಳೆಸ್ಬಿಡ್ತೀವಿ ನಾವು. ತೊಗೊಳಕ್ಕಂತೂ ಆಗಲ್ಲ. ದುಡ್ಡು ಅಷ್ಟು ಎಲ್ಲ ಕೂಡಿಟ್ಟೇ ನಾವು ತೊಗೊಳ್ಬೇಕು ಅಂತ ಏನೂ ಇಲ್ಲ. ಅದಕ್ಕೆ ಇಲ್ಲಿ ಬೆಂಗಳೂರಲ್ಲಿ ಕಡಿಮೆ ಸಂಬಳ ಇದ್ದರೂ ಏನೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದಕ್ಕೆ ಅಂತ ಒಂದು ಲೋನ್ ಮಾಡಿಕೊಡ್ತಾರೆ. ಅದ್ರ ಮೂಲಕ ನೀವು ತೊಗೊಳ್ಬೋದು. ಅಂದರೆ ಇವಾಗೆಲ್ಲ ಗೊತ್ತೇ ಇದೆ ನಿಮಗೆ, ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ. ಕೆಲ್ಸಕ್ಕೆ ಹೋಗೋರು ಎಲ್ಲರ ಕಡೆಯೂ ಇದ್ದೇ ಇರುತ್ತೆ. ಅದು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರ ಕಡೆಯೂ ಲೋನ್ ಇದ್ದೇ ಇರುತ್ತೆ. ಆ ಥರ ಲೋನ್ ಮಾಡಿ ತೊಗೊಳ್ಳಿ ನೀವು, ಅಂದ್ರೇ ನಿಮ್ಗೆ ಹೆಲ್ಪ್ ಆಗೋದು. ನಾವು ಕೂಡ ಅದನ್ನೇ ಮಾಡಿದ್ದು. ನಾವಂತೂ ಅಮೌಂಟ್ ಕೂಡಿಟ್ಟೇ ತೊಗೊಂಡಿಲ್ಲ ನಾವು ಮಾಂಗಲ್ಯ ಚೈನು. ನಿಮಗೂ ಹೇಳೋದು ಅದೇನೆ, ನೀವು ಕೂಡ ಅಮೌಂಟ್ ಇಟ್ಟು ತೊಗೊಳಕ್ಕಂತೂ ಆಗಲ್ಲ. ಕಡಿಮೆ ಸಂಬಳ ಇರುತ್ತೆ, ಅದರಲ್ಲೇ ಮನೆ ಖರ್ಚು ಅದು ಇದು ಅಂತ ಹೇಳ್ಬಿಟ್ಟು ತುಂಬಾ ಇರುತ್ತೆ. ಅದರಲ್ಲೇ ನಾವು ತಿಂಗಳಿಗೆ 3,000 4,000 ಉಳಿಸಿದ್ರೆ ಅದನ್ನೇ ನಾವು ಲೋನ್ ಮೇಲೆ ಹಾಕಿದರೆ ಅದೇ ಲೋನು ಅಲ್ಲಿ ಕಟ್ಟುತ್ತೇವಲ್ವ. ನನಗಂತೂ ಬೆಸ್ಟ್ ಸಜೆಷನ್ ಅಂತಲೇ ಹೇಳ್ಬೋದು. ನಾವು ಕೂಡ ಅದೇ ಥರನೇ ಮಾಡೋದು. ನೀವು ಬೇಕಿದ್ದರೆ ಅದೇ ಥರ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ನಾನು. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾತ್ರ ಮರೆಯೋಕೆ ಹೋಗಬೇಡಿ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಕಡಿಮೆ ಸಂಬಳ ಇರೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ನಾನು. ನನಗಂತೂ ಇದು ಕರೆಕ್ಟಾಗಿದೆ. ಯಾಕಂದರೆ ದುಡ್ಡಂತೂ ಅಷ್ಟು ಅಮೌಂಟ್ ಕೂಡಿ ಇಡೋಕ್ಕಾಗಲ್ಲ ನಾವು. ಅದಕ್ಕೆ ನಾವು ಲೋನ್ ಮುಖಾಂತರ ತೊಗೊಂಡು ಅಂದರೆ ಹೆಲ್ಪ್ ಆಗುತ್ತೆ. ತಿಂಗಳ ಅಷ್ಟು ಕಟ್ಕೊತ ಹೋಗಿಬಿಡ್ಬೇಕು. ಅದಕ್ಕೆ ಅಂತ ಸಪ್ರೇಟಾಗಿ ಇಷ್ಟಿಷ್ಟ ಅಂತ ಹೇಳಿಬಿಟ್ಟು ಕಟ್ಕೊತ ಹೋದರೆ 1 ವರ್ಷ 2 ವರ್ಷದೊಳಗೆ ಮುಗಿದ್ಬಿಡುತ್ತೆ. ಇಷ್ಟೇ ಮಾಡಿ ಫ್ರೆಂಡ್ಸ್. ನಾವಂತೂ ಅಷ್ಟೇ ಮಾಡಿದ್ದು. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಕೇಳಿದರು ಸಿಸ್ಟರ್ ಒಬ್ಬರು, ನಾವು ಬೆಂಗಳೂರಲ್ಲೇ ಇರ್ತೀವಿ ಸಿಸ್ಟರ್, ಕಡಿಮೆ ಸಂಬಳ ಇದೆ ನಮಗೆ, ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಅದಕ್ಕೆ ಕಡಿಮೆ ಸಂಬಳ ಇರೋರು ಈ ಥರ ಮಾಡಿ ಅಂತ ಹೇಳ್ತೀನಿ ನಾನಂತೂ. ನಂದಂತೂ ಇದು ಬೆಸ್ಟ್ ಸಜೆಷನ್ ನೋಡಿ. ನಮ್ಮದಂತೂ ಇದೇ ಥರ ನಾವು ನನ್ನ ಮಗನಿಗೆ ಗೋಲ್ಡ್ ತೊಗೊಂಡಿದ್ದಾಯಿತು. ನನ್ನ ಮಗಳಿಗೆ ಅಂತೂ ಅದು ಏನು ಜಾಸ್ತಿ ಅಮೌಂಟಿಂದ ಏನು ತೊಗೊಲಿಲ್ಲ ನಾವು. ನನ್ನ ಮಗಳದು ಅದು ಕೂಡ ನಾವು ಇವರು ಕ್ಯಾಶ್ ಕೊಟ್ಟು ತೊಗೊಂಡ್ವಿ. ಅದೇನೋ ಒಂದು 5-10 ಸಾವಿರ ರೂಪಾಯಿದಲ್ಲಿ ಬಂದುಬಿಡ್ತು ಅವಾಗ. ಯಾಕಂದರೆ ಅವಾಗ ಅವಳು ಹುಟ್ಟಿ 3 ತಿಂಗಳಿಗೇ ತೊಗೊಂಡಿದ್ದು ಅವಳಿಗೆ ಕಿವಿಯನ್ನು. ಆವಾಗ ಅವಳಿಗೆ ಹುಟ್ಟಿದ ಮೇಲೆ ಕಡಿಮೆ ಇತ್ತು, ಅದು ಅಮೌಂಟು ಕ್ಯಾಶ್ ಕೊಟ್ಟೆ ತೊಗೊಂಡಿದ್ವಿ. ಈ ಥರ ದೊಡ್ಡ ತೊಗೋಬೇಕಂದ್ರೆ ನೀವು ಲೋನ್ ಮುಖಾಂತರ ತೊಗೊಳೋದಂತೂ ಬೆಸ್ಟು ಅಂತ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನಾವು ಕೂಡ ಅದೇ ಥರನೇ ಮಾಡ್ತೀವಿ. ಎಷ್ಟು ತಿಂಗಳಿಗೆ ಅಂತ ಇಷ್ಟು ಇರುತ್ತೆ, ಅದು ಅಷ್ಟು ಕಟ್ಕೊತ ಹೋಗಿಬಿಟ್ರೆ ಸಾಕು. ಮಿಡಿಲ್ ಕ್ಲಾಸ್ ಅಂದ ಬಳಕ 2 ತೊಲೆದು ಸಾಕು, ಇಲ್ಲ 3 ತೊಲೆ ಸಾಕು. ಇವು 2 ಇಷ್ಟರೊಳಗೆ 2 ತೊಗೊಂಡ್ಬಿಡಿ ನೀವು. ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದೇ ನಾನು ಹೇಳೋದು. ಅಂದರೆ ನಮ್ಮದು ಮಾಂಗಲ್ಯ ಸರಕ್ಕೆ ಏನೋ ಎಷ್ಟು 3.5 ಲಕ್ಷ ಏನೋ ಆಯಿತು ನಮ್ಮದು ಆವಾಗಿಂದು ರೇಟಿಗೆ ಅಂತ.
3.5 ಲಕ್ಷ ನಾವು ಕೂಡಿಟ್ರೇ ಆಗಲ್ಲ. ಕೂಡಿಟ್ಟರು ಅದು ಏನೇ ಬಂದುಬಿಡುತ್ತೆ, ನಮಗೆ ಎಮರ್ಜೆನ್ಸಿ ಬಂತು, ಅದು ಬಂತು, ಇದು ಬಂತು ಅಂತ ಹೇಳಿಬಿಟ್ಟು ಬಳಸ್ಬಿಡ್ತೀವಿ. ಅದೇ ನಾವು ಈ ಥರ ಲೋನ್ ಮಾಡಿಕೊಂಡು ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ. ಅದಕ್ಕಂತಲೇ ಇಲ್ಲಿ ಬೆಂಗಳೂರಲ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಲೋನ್ ಬಗ್ಗೆ. ಲೋನ್ ಕೊಟ್ಟೇ ಕೊಡ್ತಾರೆ. ಇಲ್ಲಿ ಯಾವುದೇ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೆ ತಿಂಗಳ ಪೇಮೆಂಟ್ ಬರ್ತಾ ಇದೆ ಅಂತಂದರೆ ಲೋನ್ ಕೊಡ್ತಾರಲ್ವ, ಲೋನ್ ಮುಖಾಂತರ ತೊಗೊಂಡ್ಬಿಡಿ ನೀವು. ಲೋನ್ ಮುಖಾಂತರ ತೊಗೊಂಡ್ರಂತೂ ಇನ್ನೂ ತುಂಬಾ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ಇಲ್ಲಿ ಬೆಂಗಳೂರಲ್ಲಿ ಕಡಿಮೆನೂ ಸಂಬಳ ಇದೆ ಅಂತಂದರೆ ನಿಮಗೆ ತಿಂಗಳು ಇಷ್ಟು ಪೇಮೆಂಟ್ ಉಳಿತಲ್ವಾ, ಇಷ್ಟು 5,000 ಉಳಿತು, 6,000 ಉಳಿತು ಅಂತಂದರೆ ಇಲ್ಲಿ ತುಂಬಾ ಆಪ್ಷನ್ ಇದೆ ತೊಗೋಬೇಕಂದ್ರೆ. ಬೆಂಗಳೂರಲ್ಲಿ ಗೋಲ್ಡ್ ತೊಗೋಬೇಕಂದ್ರೆ ತುಂಬಾ ಆಪ್ಷನ್ ಇದೆ. ಯಾವ ಥರ ಅಂತಂದರೆ ಇಷ್ಟು ಅಮೌಂಟ್ ಕೊಟ್ಟರೆ ನಾವು ಅಷ್ಟು ಗೋಲ್ಡ್ ಅವರು ನಮ್ಗೆ ತೆಗೆದಿಡ್ತಾರೆ. ಗೋಲ್ಡ್ ಜ್ಯುವೆಲರಿಯಲ್ಲಿ ನಮಗಿಷ್ಟು ಅಮೌಂಟ್ ಇದೆ ಅಂತಂದರೆ ಅಷ್ಟು ತೆಗೆದಿಟ್ಟಿರ್ತಾರೆ ಅವರು ಗೋಲ್ಡು. ನಾವು ಇಷ್ಟು ಅಮೌಂಟ್ ಹಾಕಿದ್ದೀವಿ ಅಂದರೆ ಅಷ್ಟು ಅಮೌಂಟು ತೆಗೆದಿಟ್ಟಿರ್ತಾರೆ. ಇಲ್ಲ ಆ ಥರ ಆಪ್ಷನ್ನು ಇದೆ. ಇಲ್ಲ ಅಂದರೆ ನಮಗೆ ಒಟ್ಟು ಒಮ್ಮಕ್ಕಳಿಗೆ ಬೇಕು, ಒಮ್ಮೆಲೇ ತೊಗೋಬೇಕು, ಒಟ್ಟು ಗೋಲ್ಡ್ ಒಮ್ಮಕ್ಕೆ ಬೇಕು ಅಂತಂದರೆ ಲೋನ್ ಮುಖಾಂತರ ತೊಗೊಳ್ಳಿ ನೀವು. ಒಂದು ಮಾಂಗಲ್ಯ ಸರಕ್ಕೆ 2 ವರ್ಷ ಲೋನ್ ಕಟ್ಟಿರುತ್ತೆ, ಇಲ್ಲ 3 ವರ್ಷ ಇರುತ್ತೆ. ಈ ಥರ ಲೋನ್ ಕಟ್ಕೊತ ಹೋದರೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಿಮಗೆ. ನಾನು ಮತ್ತು ಅದೇ ಥರನೇ ಮಾಡಿಕೊಂಡು ತೊಗೊಂಡಿರೋದು. 3.5 ಲಕ್ಷನೂ 1 ಲಕ್ಷ ಕ್ಯಾಶ್ ಕೊಟ್ಟು ಉಳಿದಿರೋದೆಲ್ಲ ನಾವು ಇದು EMI ಮೂಲಕ ತೊಗೊಂಡ್ಬಿಟ್ರಂತೂ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನಾವಂತೂ ಅದೇ ಥರನೇ ಮಾಡಿ ತೊಗೊಂಡಿದ್ದೀವಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಅದು ಎಲ್ರಿಗೂ ಅದೊಂದು ಕನಸಾಗಿರುತ್ತೆ. ನಾವೇನು ಅದು ಇದು ಆ ಗಾಡಿ ಈ ಗಾಡಿ ತೊಗೊಂಡು ಅಮೌಂಟ್ ವೇಸ್ಟ್ ಮಾಡೋಕ್ಕಿಂತ ಈ ಥರ ಗೋಲ್ಡು ಭೂಮಿ ಮೇಲೆ ಹಾಕಿದರೆ ಯಾವತ್ತೂ ಕೈ ಬಿಟ್ಟು ಹೋಗಲ್ಲ ಫ್ರೆಂಡ್ಸ್. ಇದು ನಾವು ಆವಾಗಲೇ ಅಂದ್ಕೊಂಡ್ವಿ, ಆವಾಗಲೇ ಇನ್ನೂ ಒಂದು ಸ್ವಲ್ಪ ಸಾಲ ಮಾಡಿ ತೊಗೊಂಡಿದ್ರೆ ಅಂತ ಅವಂದರೆ ಸಾಲ ಅಂದರೆ ಬೇರೆಯವ್ರ ಜೊತೆಗೆ ಸಾಲ ಮಾಡಿ ಯಾವತ್ತೂ ಗೋಲ್ಡು ಆಯಿತು ಏನೋ ಆಯಿತು ತೊಗೊಳಕ್ಕೆ ಹೋಗಬೇಡಿ. ಅದು ಜೀವನಕ್ಕಂತೂ ನೆಮ್ಮದಿ ಇರಲ್ಲ. ಅದು ಬಿಟ್ಟು ಈ ಥರ ಬ್ಯಾಂಕಲ್ಲಿ ಲೋನ್ ಕೊಡ್ತಾರಲ್ವ, ಅದ್ರ ಮೇಲೆ ತೊಗೊಂಡ್ರೆ ಒಂದು ಸ್ವಲ್ಪ ಬಡ್ಡಿ ಕಟ್ಟಿದರೂ ಪರವಾಗಿಲ್ಲ, ನೆಮ್ಮದಿ ಇರುತ್ತೆ. ನಾವು ತಿಂಗಳ ಕಟ್ಕೊತ ಹೋಗ್ತೀವಿ ಅಷ್ಟೇ, ಆದರೆ ನೆಮ್ಮದಿಯಾಗಿಯೇ ಇರ್ತೀವಿ, ಯಾವುದೇ ಟೆನ್ಷನ್ ಇರೋಂಗಿಲ್ಲ. ಆದರೆ ಒಂದು ತಿಂಗಳೂ ಮಿಸ್ ಮಾಡಬಾರ್ದು, ಪೂರ್ತಿಯಾಗಿ ಕಟ್ತಾನೆ ಹೋಗಬೇಕು ಅವ್ರಿಗೆ. ಅವರು ಇಲ್ಲಪ್ಪಲ್ಲ ಅಂದರೆ ಕೇಳೋದಿಲ್ಲ, ಆದರೆ ತಿಂಗಳು ಕಟ್ತಾನೆ ಇರಬೇಕು. ಅದು ಸಾಕಲ್ವ ನಮಗೆ. ತಿಂಗಳು ಇಷ್ಟು ಪೇಮೆಂಟ್ ಉಳಿಯುತ್ತೆ ಅಂದರೆ ಅಷ್ಟು ಕಟ್ಕೊತ ಹೋಗಿಬಿಟ್ರೆ ಆಯಿತು. ಅದನ್ನೇ ನಾವು ಮನೇಲಿ ಇಟ್ಕೊಂಡು ಕೂಡಿಟ್ಟೇ ತೊಗೊತೀವಿ ಅಂದರೆ ಆಗಲ್ವಲ್ಲ. ಇದು ಹೆಂಗೋ ದೊಡ್ಡ ಶ್ರೀಮಂತರವರು ಹೆಂಗೋ ತೊಗೊಂಡ್ಬಿಡ್ತಾರೆ. ಆದರೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅಂದರೆ ಕಡಿಮೆ ಸಂಬಳದಲ್ಲಿರ್ತಾರೆ ಅಂದರೆ ಈ ಥರ ಮಾಡೋದಂತೂ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಬೇರೆಯವ್ರ ಕಡೆ ಅಮೌಂಟ್ ಇಸ್ಕೊಂಡು ಸಾಲ ಮಾಡಿ ಯಾವತ್ತೂ ತೊಗೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಅದರಲ್ಲಿ ನೀವು EMI ಮೂಲಕ ತೊಗೊಂಡ್ರೆ ಇನ್ನೂ ಬೆಸ್ಟು ನೋಡಿ. ಇದು ನನ್ನ ಬೆಸ್ಟ್ ಸಜೆಷನ್ ಅಂತಲೇ. ಮಿಡಿಲ್ ಕ್ಲಾಸ್ ಅವ್ರನ್ನ ಬಳಕ ಏಟಾರು ಒಟ್ಟು ಬಂಗಾರ ಇರಲೇಬೇಕಲ್ವ ಫ್ರೆಂಡ್ಸ್. ಆ ರೀತಿ ನಾನು ಹೇಳ್ತಾ ಇರೋದು. ತೊಗೋಬೇಕು ಅಂತ ಅಂದ್ಕೊಂಡವ್ರವರು ಈ ಥರ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಅದು ಜೀವನದಲ್ಲಿ ಬಂಗಾರನೇ ಮುಖ್ಯ ಅಲ್ಲ, ಆದರೆ ನೆಮ್ಮದಿ ಮುಖ್ಯ. ಅದನ್ನು ಬಿಟ್ಟು ನೀವು ಸಾಲ ಮಾಡಿ ಯಾವತ್ತೂ ತೊಗೊಳಕ್ಕೆ ಹೋಗಬೇಡಿ. ಆದರೆ EMI ಮೂಲಕ ಬ್ಯಾಂಕಲ್ಲಿ ಕೇಳಿಬಿಟ್ಟು ತೊಗೊಳ್ಳಿ. ಆದರೆ ಅದು ಕಟ್ಟೋಕ್ಕೆ ನಿಮಗೆ ಧೈರ್ಯ ಇರಬೇಕು ನೋಡಿ ಫ್ರೆಂಡ್ಸ್. ತಿಂಗಳು ಅಂತ ಹೇಳ್ಬಿಟ್ಟು ಎಷ್ಟಿರುತ್ತೆ, 3 ವರ್ಷ 4 ವರ್ಷ ಈ ಥರ ಮಾಡಿಕೊಂಡು ತೊಗೊಂಡ್ಬಿಡಿ, ನಿಮಗೆ ಹೆಲ್ಪ್ ಆಗುತ್ತೆ ಕೂಡ. ನಾವು ಅದೇ ಥರನೇ ಮಾಡ್ತಾ ಇರೋದು. ನಾವು ಇನ್ನೊಂದು 4-5 ತಿಂಗಳು ಕಟ್ಟಿದರೆ ಎಲ್ಲ ಮುಗಿದ್ಬಿಡುತ್ತೆ ನಮ್ಮ ಮಾಂಗಲ್ಯ ಸರದ್ದು ಕೂಡ. ನಾವಂತೂ ಅಂದ್ಕೊಂಡಿದ್ದಂತೂ ಸಾಧಿಸಿದ್ದೀವಿ ಫ್ರೆಂಡ್ಸ್. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನಿಮಗೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ. ನನಗೆ ಅವರು ಕೇಳಿದರು, ನನಗೆ ಕಡಿಮೆ ಸಂಬಳ ಇದೆ ಯಾವ ಥರ ತೊಗೋಬೇಕು ಅಂತ ಹೇಳಿದಕ್ಕೆ ನಾನು ಈ ಸಜೆಷನ್ ಕೊಡ್ತಾ ಇದ್ದೀನಿ. ನಿಮ್ಗೇನಾದರೂ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಎಲ್ಲರೂ ಅಂದ್ಕೊಂಡಿರ್ತಾರೆ ತೊಗೋಬೇಕು ಅಂತ, ಅದಕ್ಕೆ ನಾನು ಹೇಳಿದ್ದೀನಿ. ಬಾಯ್.